ಮಾಯಿತು. ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಅವೆಲ್ಲವನ್ನು ಮೆಟ್ಟಿ ನಿಂತು ಇನ್ನ ಧ್ಯಾನದಲ್ಲೇ ಮುಳುಗಿರುವ ಜೀವ ಇದು. ಹೀಗಿರ್ಬೇಕಾದ್ರೆ ರೈತನ ಮಗಳಾಗಿ ಹುಟ್ಟಿ ಪ್ರತಿನಿತ್ಯವೂ ರೈತರ ಗೋಳನ್ನು ಕೇಳುವವರು. ಇಂದು ನೋಡಿದರೆ ಮಳೆ ಬರದೆ ಬೆಳೆಗಳೆಲ್ಲ ಹೇಗಾಗಿದವಂದ್ರೆ ಬೆಳೆ ಬೆಳೆಯೋದಕ್ಕೂ ಸಾಧ್ಯವಾಗದೆ ಇನ್ನು ನಮ್ಮ ಪಾಡನ್ನು ಯಾರಾದ್ರೂ ಹೇಳಿಕೊಡಕ್ಕಾಗ್ತಿಲ್ಲ. ಹೇಗಾದರೂ ನಾಡು ಮಳೆಯು ಬಂದು ಈ ರೈತರ ಬಾಳಿಗೆ ಬೆಳಕಾಗಿ ರೈತರ ಜೀವನವನ್ನು ಹಾಳುಗೊಳಿಸುವಂತೆ ಮಾಡಿ ಮುಕ್ತಿ ನೀಡುತ್ತೆ. ನಿರ್ಮಲಾ, ತಂಗಿ ನಿರ್ಮಲಾ. ಓ ಅಣ್ಣ, ನೀ ಬಂದಿಯಾ? ಹಾ, ತೆಗೆದುಕೊಳ್ಳೋಣ ಪ್ರಸಾದವನ್ನು. ನನಗೆ ಆಶೀರ್ವಾದ ಮಾಡಿ. ಹೌದಮ್ಮ, ಹೊಲಕ್ಕೆ ಹೋಗಿ ಬಂದೆ. ಹೊಲದಲ್ಲಿ ಹೋಗಿ ಕುಳಿತು ಈ ವರ್ಷ ಮಳೆ ಇಲ್ಲದೆ ಒಣಗಿರುವ ಜ್ವಾಳವನ್ನು ನೋಡಿದರೆ ಈ ರೈತನ ಒಡಲಿಗೆ ಬೆಂಕಿ ಇಟ್ಟಂತಾಗುತ್ತದೆ ಅಮ್ಮ, ಬೆಂಕಿ ಇಟ್ಟಂತಾಗುತ್ತದೆ. ಯಾವ ಕಾರಣ ಇಷ್ಟೊಂದು ನೋವಿನಿಂದ ಮಾತನಾಡ್ತಿದ್ದೆ? ನಾವು ಬಡವರಾಗಿರ್ಬೋದು, ನಾವು ರೈತರ ಮಕ್ಕಳಾಗಿರ್ಬೋದು, ಆದ್ರೆ ಆ ದೇವರು ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ಕಣ್ತೆರೆದು ಈ ರೈತರ ಬಾಳಿಗೆ ಬೆಳಕಾಗ್ತಾನೆ, ಕಣ್ತೆರೆದು ನೋಡ್ತಾನೆ ಎಂಬ ನಂಬಿಕೆ ಖಂಡಿತವಾಗ್ಲೂ ಇದೆಯಣ್ಣ. ಪ್ರಯೋಜನವಿಲ್ಲವಮ್ಮ ತಂಗಿ, ಪ್ರಯೋಜನವಿಲ್ಲ. ಸತ್ತ ಮೇಲೆ ಹಳ್ಳ ಹರಿದರೇನು, ಸತ್ತ ಎನಕ್ಕೆ ಶೃಂಗಾರ ಮಾಡಿದರೇನು, ಯಾವುದಕ್ಕೂ ಪ್ರಯೋಜನವಿಲ್ಲ. ದಿನನಿತ್ಯ ರೈತರ ಆತ್ಮಹತ್ಯೆಯ ಸರಣಿ ಜಾಸ್ತಿಯಾಗುತ್ತದೆ. ಇದನ್ನೆಲ್ಲ ಕಂಡು ನಮ್ಮಂತ ಬಡ ರೈತರು ಕೂಡ ನೇಣು ಹಾಕಿಕೊಂಡು ಸಾವಿಗೆ ಶರಣಾಗಬೇಕೆನ್ನುತ್ತದೆ ಅಮ್ಮ. ಅಣ್ಣ, ಎಂತ ಹೇಳಿತನದ ಮಾತನಾಡುತ್ತಿರುವಲ್ಲ ನೀನು. ಮಳೆರಾಯ ಕೈ ಕೊಟ್ಟರೆ ಸಾವಿಗೆ ಶರಣಾಗಬೇಕೆ? ನೋಡಣ್ಣ, ಸಾಲ ಮಾಡಿದನು ಅರಿದು ಸಾಯಲಿಲ್ಲ, ಗಳಿಕೆ ಮಾಡಿದನು ಕಟ್ಟಿಕೊಂಡು ಸಾಯಲಿಲ್ಲ. ಜೀವನ ಇರೋವರೆಗೂ ಗಂಡಸಾಗಿ ದುಡಿದು ಸಾಲವನ್ನು ತೀರಿಸೋಣ. ಶಂಕರ, ಎಲ್ಲಿ ಹೋಗಿ ದುಡಿದರೇನಪ್ಪ? ಹಗಲಿರುಳು ದುಡಿದರೂ ನಮ್ಮ ಹೊಟ್ಟೆ ಬಟ್ಟೆಗೆ ಸಾಲುವುದಿಲ್ಲ. ಇನ್ನು ಸಾಲ ತೀರಿಸಿಕೊಳ್ಳುವುದು ಹೇಗೆ ಶಂಕರ? ಸಾಲ ತೀರಿಸಿಕೊಳ್ಳುವುದು ಹೇಗೆ? ಅಣ್ಣ, ಸಾಲಕ್ಕೆ ಚಿಂತಿಸಿ ಸಣ್ಣಾಗಿ ಸೊರಗಬೇಡ. ನಮ್ಮ ಭಾರತ ದೇಶವೇ ಸಾಲಕ್ಕೆ ಸಿಲುಕಿರುವಾಗ ಇನ್ನು ನಮ್ಮಂತ ರೈತರು ಸಾಲ ಮಾಡುವುದು ತಪ್ಪೇ? ನೋಡಣ್ಣ, ಸಾಲ ಮಾಡಿದನು ಅರಿದು ಸಾಯಲಿಲ್ಲ, ಗಳಿಕೆ ಮಾಡಿದನು ಕಟ್ಟಿಕೊಂಡು ಸಾಯಲಿಲ್ಲ. ಜೀವನ ಇರುವವರೆಗೂ ಗಂಡಸಾಗಿ ದುಡಿದು ಸಾಲವನ್ನು ತೀರ್ಸೋಣ. ಅಣ್ಣ, ಅದೇನಣ್ಣ ಕೈಯಲ್ಲಿ ಏನೋ ತಗೊಂಡು ಬಂದಂಗಿದೆ? ಓ, ನಿನ್ನ ಪ್ರೀತಿಯ ತಂಗಿಗೆ ಏನಾದ್ರೂ ಉಡುಗೊರೆ ತಂದಿದ್ದೀಯೇನು? ಕೊಡಣ್ಣ. ಹೌದಮ್ಮ ತಂಗಿ, ನಿನಗಾಗೆ ತಂಗಿ. ಶಂಕರ, ಏನು ತಂದಿದೆಯೋ ತಂಗಿಗೆ? ಅಣ್ಣ, ಒಬ್ಬರೇ ಹೆಣ್ಣು ಮಗಳಿದ್ದಾರೆ, ಅವಳಿಗೆ ಹೊಸ ಸೀರೆ ಉಡಿಸಿ ಅವಳ ಮನಸ್ಸನ್ನು ಆನಂದ ಮಾಡಬೇಕೆಂದ. ಅದಕ್ಕೆ ಊರಲ್ಲಿರೋ ಎಲ್ಲ ಮಕ್ಕಳಿಗೂ ಸೀರೆ ಮಾಡಿದರೆ ನಾವು ಕೂಡ ನಮ್ಮ ತಂಗಿಗೆ ಹೊಸ ಸೀರೆ ಉಡಿಸಿ ಈ ನನ್ನ ಮಗನ ಹೆಂಡತಿನ ಆನಂದವಾಗಿಡಬೇಕೆಂದು ಸೀರೆ ತೆಗೆದುಕೊಂಡು ಬಂದೆ. ಯಾವಣ್ಣ ನೀನು ಯಾವಾಗ ನೋಡಿದ್ರು ಇದೇ ರೀತಿ ಹೇಳ್ತಾ ಇದ್ಯಾ? ಅಲ್ಲಣ್ಣ, ಇಷ್ಟೊಂದು ರೇಟಿನ ಹಣನ ಯಾಕಣ್ಣ ತಗೊಂಡು ಬರೋದಕ್ಕೆ ಹೋದೆ? ನೋಡೋಣ, ಇದೇ ಹಣ ಏನಾದ್ರೂ ಇದ್ದಿದ್ರೆ ಒಂದು ವಾರ ತನಕ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬಾ ತನಕ ತಿನ್ಬೋದಾಗಿತ್ತಲ್ಲಣ್ಣ. ಇದರ ತರ ಅವಶ್ಯಕತೆ ಆದ್ರೂ ಏನಿತ್ತಣ್ಣ? ಹುಚ್ಚಮ್ಮ, ನಿನ್ನ ಸಂತೋಷಕ್ಕಿಂತ ಒಟ್ಟಿಗೆ ಊಟ ಹಾಕಿಕೊಳ್ಳುವುದು ಹೆಚ್ಚಿಂದೆ. ನೋಡಮ್ಮ, ಒಟ್ಟಿಗೆ ಇಲ್ಲದಿದ್ದರೂ ಈ ಸಮಾಜಕ್ಕೆ ಗೊತ್ತಾಗೋದಿಲ್ಲ. ಅದೇ ಹೆಣ್ಣಿಗೆ ಮಾಡುವ ಸಂಪ್ರದಾಯ ಮಾಡದಿದ್ದರೆ ಈ ಸಮಾಜ ಏನಂತೆ ಗೊತ್ತೇನಮ್ಮ? ಇಬ್ಬರು ಅಣ್ಣಂದಿರು ಇದ್ರು ಕೂಡ ತಂಗಿಗೆ ಒಂದು ಸೀರೆ ತಂದು ಉಡಿಸುವ ಕಿಮ್ಮತ್ತಿಲ್ಲದ ನಾಮರ್ತಂದು ಕೇಕೆ ಹಾಕಿ ನಗುತ್ತಾರಮ್ಮ, ಕೇಕೆ ಹಾಕಿ ನಗುತ್ತಾರೆ. ಯಾವುದಣ್ಣ ಸಮಾಜ? ಯಾವುದು ಸಮಾಜ? ನಮಗೇನಾದ್ರೂ ಕಷ್ಟ ಬಂದ್ರೆ, ಸಂಕಟ ಬಂದ್ರೆ ಈ ಸಮಾಜ ಬರುತ್ತೇನಣ್ಣ? ಸಮಾಜಕ್ಕೆ ಕಣ್ಬಗ್ಸಿ ಸಮಾಜಕ್ಕೆ ಹೆದರ್ಕೊಂಡು ಬದುಕೋ ಅವಶ್ಯಕತೆ ನಮಗಿಲ್ಲಣ್ಣ. ನಾವು ಬರೆದಂತ ಬೇಗೆಯಲ್ಲಿ ಬೀಳ್ತಾ ಇದ್ರು ಕೂಡ ನಮ್ಗೆ ನಾವು ಆಗೇಬೇಕು ಹೊರತು ಈ ಸಮಾಜದಲ್ಲಿರುವವರು ಯಾರು ಕೂಡ ಬಂದು ನಮಗೆ ಸಮಾಧಾನ ಮಾಡಿ ನಮ್ಮಲ್ಲಿರುವಂತ ತೊಂದರೆಗಳನ್ನ ಯಾರು ನಿವಾರಿಸೋದಿಲ್ಲಣ್ಣ.
ಸಮಾಜಕ್ಕೋಸ್ಕರ ನಾವು ಬದುಕಬಾರ್ದಣ್ಣ. ನಮ್ಮ ತನದಲ್ಲಿ ನಾವು ಬಾಳಿ ಬದುಕಬೇಕು. ತಂಗಿ, ಈ ಎರಡು ಕಣ್ಣುಗಳಿಗೆ ಯಾವುದೇ ಕಳಂಕ ಬಾಳದಂತೆ ಕಾಯ್ದುಕೊಂಡು ಹೋಗುವುದು ನಿನ್ನ ಕರ್ತವ್ಯ. ಶ್ರೀಮಂತ ವರನನ್ನು ನೋಡಿ ನಿನ್ನ ಮದುವೆಯನ್ನು ಮಾಡಿ ಸುಪ್ಪತ್ತಿಗೆ ಮೇಲೆ ತೇಲಾಡಿಸುವಂತೆ ಮಾಡುವುದೇ ಈ ನಿನ್ನ ಅಣ್ಣಂದಿರ ಕರ್ತವ್ಯವಮ್ಮ, ಈ ನಿನ್ನ ಅಣ್ಣಂದಿರ ಕರ್ತವ್ಯ. ಅಣ್ಣ, ಅಲ್ಲಣ್ಣ, ಈಗ ಮದುವೆ ಆಗೋ ಅವಸರ ಆದ್ರೂ ಏನಿದೆ? ಮದುವೆ ಮಾತೆಲ್ಲ ಈಗ ಯಾಕಣ್ಣ? ನೋಡಿ, ಅದನ್ನೆಲ್ಲ ಬಿಟ್ಬಿಡಿ. ನಿಮ್ಗೋಸ್ಕರ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿದೀನಿ. ಎಲ್ಲರೂ ಪ್ರೀತಿಯಿಂದ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೋದಲ್ವಾ ಅಣ್ಣ? ನಡಿಯಮ್ಮ, ಊಟ ಮಾಡಿ ಮುಂದಿನ ಕಾರ್ಯ ಮಾಡೋಣ. ಅಣ್ಣ, ಊಟ ಮಾಡೋ ಮೊದಲು ಈ ನಮ್ಮ ಮುದ್ದಾದ ತಂಗಿ ಕಂಠದಿಂದ ಒಂದು ಇಂಪಾದ ಗೀತೆ ಕೇಳಬೇಕಂತ ಆಸೆ ಆಗಿದೆ ನನಗೆ. ಏನಣ್ಣ? ಹಾಗಿದ್ರೆ ನಾನು ಹಾಡಿ ಕುಡಿದು ಕುಪ್ಪಳಿಸ್ಬೇಕು ಅಂತ ಹೇಳು. Thank you.